ಹೊಸದಾಗಿ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದವ್ರಿಗೆ ಕೆಲವೊಂದಷ್ಟು ಡೌಟ್ಸ್ ತಲೆಯಲ್ಲಿ ಇದ್ದೇ ಇರುತ್ತೆ. ನಾನು ಯಾವ ರೀತಿ ಇನ್ವೆಸ್ಟ್ ಅನ್ನ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ನಾನು ವೆಲ್ತ್ ಅನ್ನ ಜಾಸ್ತಿ ಕ್ರಿಯೇಟ್ ಮಾಡಬಹುದು, ನಾನು ಬೇಗ ರಿಚ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಡೌಟ್ಸ್ ಇದ್ದೇ ಇರುತ್ತೆ. ನೀವು ಕೆಲವೊಂದಷ್ಟು ಸ್ಟ್ರಾಟಜಿಗಳನ್ನ ಫಾಲೋ ಮಾಡೋದ್ರ ಮುಖಾಂತರ ನೀವು ರಿಚ್ ಆಗ್ತಾ ಹೋಗ್ಬೋದು. ನಾನು 10 ಟಿಪ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಟಿಪ್ಸ್ ಅನ್ನ ನೀವು ಫಾಲೋ ಮಾಡೋದ್ರ ಮುಖಾಂತರ ಖಂಡಿತವಾಗ್ಲೂ ಕೂಡ ನೀವು ರಿಚ್ ಆಗ್ಬೋದು. ಮುಂದೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ತಿಳ್ಕೊಳ್ತೀರಾ. ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಇನ್ವೆಸ್ಟ್ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಮೊದಲನೇ ಒಂದು ಟಿಪ್ ಏನಂತಂದ್ರೆ ಸ್ಟಾರ್ಟ್ ವಿತ್ ಎ ಗೋಲ್. ಉದ್ದೇಶವನ್ನು ಮೊದಲು ನಿಗದಿಪಡಿಸಿ. ಅಂದ್ರೆ ನೀವು ಯಾಕೆ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೀರಾ, ನಿಮ್ಮ ಉದ್ದೇಶ ಏನು, ಇದರಿಂದ ನೀವು ಏನ್ ಮಾಡಕ್ ಹೋಗ್ತೀರಾ, ನೀವು ವೆಲ್ತ್ ಕ್ರಿಯೇಟ್ ಮಾಡ್ತೀರಾ ಅಥವಾ ರಿಟೈರ್ಮೆಂಟ್ ಗೆ ಪ್ಲಾನ್ ಮಾಡ್ತಾ ಇದೀರೋ ಅಥವಾ ಮಕ್ಕಳ ಒಂದು ಎಜುಕೇಶನ್ಗೋಸ್ಕರ ಅಮೌಂಟ್ ಅನ್ನ ಸೇವ್ ಮಾಡ್ತಿರೋ, ಇದನ್ನ ನಿಮ್ಮ ತಲೆಯಲ್ಲಿ ಕ್ಲಾರಿಟಿ ಇಟ್ಕೊಳ್ಳಿ. ನಾವು ಯಾಕೆ ಇನ್ವೆಸ್ಟ್ ಅನ್ನ ಮಾಡಬೇಕು, ಹಾಗೆ ಎಲ್ಲಿವರೆಗೆ ನಾನು ಇನ್ವೆಸ್ಟ್ ಅನ್ನ ಮಾಡಬೇಕು. ನೀವು ರಿಟೈರ್ಮೆಂಟ್ ಗೆ ಇನ್ವೆಸ್ಟ್ ಅನ್ನ ಮಾಡ್ತಾ ಇದ್ರೆ ಅಂತಂದ್ರೆ ನಿಮ್ಗೆ ಒಂದು 60 ವರ್ಷ ರಿಟೈರ್ಮೆಂಟ್, ಇವಾಗ ಒಂದು 50 ವರ್ಷಕ್ಕೆ ಅಂತ ಹಾಕೋಣ. ನಿಮ್ಗೆ ಇವಾಗ ಒಂದು 20 ವರ್ಷ ಇದ್ರೆ ಇನ್ನೊಂದು 50 ವರ್ಷದವರೆಗೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. 30 ವರ್ಷದವರೆಗೆ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಅನ್ಕೊಳ್ತೀರಾ. ಅಥವಾ ಚಿಲ್ಡ್ರನ್ ಎಜುಕೇಶನ್ಗೆ ಹೋದ್ರೆ 5-10 ವರ್ಷ, ಈ ರೀತಿ ಟೈಮ್ ಪೀರಿಯಡ್ ಇರುತ್ತೆ. ನೀವು ಟೈಮ್ ಪೀರಿಯಡ್ ಅನ್ನ ಇಟ್ಕೊಳ್ಬೇಕು. ಟೈಮ್ ಪೀರಿಯಡ್ ಅನ್ನ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೇಕು. ನೀವು ಇನ್ವೆಸ್ಟ್ ಮಾಡುವ ಉದ್ದೇಶ ಏನಾದ್ರು ಸ್ಪಷ್ಟವಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಗ್ರೋ ಆಗ್ತಾ ಹೋಗ್ಬೋದು. ಇನ್ನು ಎರಡನೇದು ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅಂತಂದ್ರೆ, ನೀವು ನಾರ್ಮಲ್ ಆಗಿ ಒಂದಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದೀರಾ. ಸೊ ನಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಇವತ್ತು ನೀವು ಚೆನ್ನಾಗಿರ್ಬೋದು, ನಾಳೆ ಹುಷಾರ್ ತಪ್ಪೋದು. ಅದಕ್ಕೋಸ್ಕರ ನೀವು ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೊಂಡಿರ್ಬೇಕು. ನಿಮ್ಮ ಒಂದು ಮನೆ ಖರ್ಚಿಗೋಸ್ಕರ ಅಥವಾ ಇತರೆ ಖರ್ಚುಗಳಿಗೋಸ್ಕರ ಒಂದು 5ರಿಂದ 6 ತಿಂಗಳಿಗೂ ಅಥವಾ ಒಂದು ವರ್ಷಕ್ಕಾಗುವಷ್ಟು ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೊಂಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್, ನಿಮ್ಮ ಒಂದು ಖರ್ಚಿಗೆ ತಿಂಗಳಿಗೆ 5,000 ಬೇಕು ಅಂತ ಅನ್ಕೊಳ್ಳಿ. ಒಂದು 5 ತಿಂಗಳಿಗೂ 6 ತಿಂಗಳಿಗೆ ಆಗುವಷ್ಟು ಅಮೌಂಟ್ ಅನ್ನ ಒಂದು 50,000 60,000 ನೀವು ಈ ರೀತಿ ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೊಂಡಿದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಇನ್ನು ಮೂರನೇದು ವೈವಿಧ್ಯತೆ, ಡೈವರ್ಸಿಫಿಕೇಶನ್. ಸೊ ನೀವು ಇನ್ವೆಸ್ಟ್ ಅನ್ನ ಮಾಡ್ತಿದ್ದೀರಾ ಅಂತಂದ್ರೆ ಯಾವುದೋ ಒಂದು ಸ್ಟಾಕ್ಸ್ ಅಲ್ಲಿ ಎಲ್ಲ ಒಂದು ಅಮೌಂಟ್ ಅನ್ನ ತಗೊಂಡೋಗಿ ಹಾಕೋದು, ಅಥವಾ ಇವಾಗ ಗೋಲ್ಡ್ ಪೀಕ್ ಅಲ್ಲಿ ಇದೆ ಎಲ್ಲ ಅಮೌಂಟ್ ಅನ್ನು ಗೋಲ್ಡ್ ಅಲ್ಲಿ ತಗೊಂಡೋಗಿ ಹಾಕೋದು, ಎಲ್ಲ ಅಮೌಂಟ್ ಅನ್ನು ರಿಯಲ್ ಎಸ್ಟೇಟ್ ಅಲ್ಲಿ ತಗೊಂಡೋಗಿ ಹಾಕೋದು. ಈ ರೀತಿ ಮಾಡಬೇಡಿ. ಡೈವರ್ಸಿಫಿಕೇಶನ್ ಮಾಡಿ. ನಿಮ್ಮ ಒಂದು ಅಮೌಂಟ್ ಅನ್ನ ಡೈವರ್ಸಿಫೈ ಮಾಡಿದಷ್ಟು ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಬಿದ್ರೂ ಕೂಡ ಇನ್ನೊಂದು ಸೆಕ್ಟರ್ ಅಲ್ಲಿ ನಿಮ್ಮ ಒಂದು ಅಮೌಂಟ್ ಗ್ರೋ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅಸೆಟ್ಸ್ ಅಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಂತಂದ್ರೆ ಡೈವರ್ಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಸೊ ಈಕ್ವಿಟಿಲಿ ಯಾವ ರೀತಿ ಡೈವರ್ಸಿಫೈ ಮಾಡೋದು ಅಂತಂದ್ರೆ, ಸ್ವಲ್ಪ ಅಮೌಂಟ್ ಅನ್ನ ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕಿ, ಸ್ವಲ್ಪ ಅಮೌಂಟ್ ಅನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ, ಇನ್ನೊಂದು ಸ್ವಲ್ಪ ಅಮೌಂಟ್ ಅನ್ನ ಸ್ಟಾಕ್ಸ್ ಅಲ್ಲಿ ಹಾಕಿ. ಈ ರೀತಿ ಡೈವರ್ಸಿಫೈ ಮಾಡಬಹುದು ಈಕ್ವಿಟೀಸ್ ಅಲ್ಲಿ. ಹಾಗೆ ಡೆಪ್ಟ್ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತಂದ್ರೆ ಎಫ್ ಟಿ ಹಾಕಬಹುದು, ಹಾಗೆ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಡೆಪ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ ರೀತಿ ನೀವು ಡೈವರ್ಸಿಫೈ ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ಮ ಒಂದು ಅಮೌಂಟ್ ಅನ್ನ. ಡೈವರ್ಸಿಫೈ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಒಂದು ಹೆಚ್ಚು ರಿಟರ್ನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಇನ್ನು ನಾಲ್ಕನೇದು ಕಡಿಮೆ ವೆಚ್ಚದ ಇಂಡೆಕ್ಸ್ ಅಥವಾ ಪ್ಯಾಸಿವ್ ಫಂಡ್ ಬೆಳೆಸಿರಿ. ಪ್ರಿಫರ್ ಲೋ ಕಾಸ್ಟ್. ಅಂದ್ರೆ ನೀವು ಸ್ಟಾರ್ಟಿಂಗ್ ಇವಾಗ ಇನ್ವೆಸ್ಟ್ ಮಾಡೋದನ್ನ ಕಲಿತಾ ಇದ್ದೀರಾ ಅಂತಂದ್ರೆ ನೀವು ನಿಫ್ಟಿ 50 ಇಂಡೆಕ್ಸ್ ಫಂಡ್ ಆಗಿರ್ಬೋದು, ETF ಆಗಿರ್ಬೋದು, ಈ ಕಡೆ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಕು. ಯಾಕಂದ್ರೆ ಇದರಲ್ಲಿ ಕಡಿಮೆ ಫೀಸ್ ಇರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನೀವು ಒಂದು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನಿಮ್ಮ ಒಂದು ಉದ್ದೇಶ ಲಾಂಗ್ ಟರ್ಮ್ ಆಗಿದ್ರೆ ಲೋ ಕಾಸ್ಟ್ ಅನ್ನ ಪ್ರಿಫರ್ ಮಾಡಿ. ಯಾವಾಗಲೂ ಕೂಡ ನೀವು ಸ್ಟಾರ್ಟಿಂಗ್ ಇನ್ವೆಸ್ಟರ್ ಯಾವಾಗಲೂ ಕೂಡ ಇಂಡೆಕ್ಸ್ ಫಂಡ್ ಆಗಿರ್ಬೋದು, ETF ಕಡೆ ಹೋಗಿ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡ್ತೀನಿ, ನಾನು ಡೈರೆಕ್ಟ್ ನಾನು ಇವತ್ತು ಇಂಟ್ರಾಡೇ ಮಾಡ್ತೀನಿ, ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ನನ್ನ ಪ್ರಕಾರ ಹೇಳೋದಾದ್ರೆ ನೀವು ಇಂಡೆಕ್ಸ್ ಫಂಡ್ ಕಡೆ ಹೋಗೋದು ತುಂಬಾ ಉತ್ತಮ. ಇನ್ನು ಐದನೇದು ನಿಯಮಿತ ಹೂಡಿಕೆ, ಇನ್ವೆಸ್ಟ್ ರೆಗ್ಯುಲರ್ಲಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತ ಇರೋ ಒಂದೇ ದಾರಿ ಅಂತಂದ್ರೆ ಅದು ನನ್ನ ಪ್ರಕಾರ SIP ಒಂದೇನೆ. ಇದು ಆಟೋಮೆಟಿಕ್ ಆಗಿರುತ್ತೆ. ಸೊ ನೀವು ನಿರಂತರವಾಗಿ ಹೂಡಿಕೆ ಮಾಡ್ತಿದ್ರೆ ನಿಮ್ಮೊಂದು ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಯಾವುದು ಅಂತಂದ್ರೆ SIP ಇಂದ ಮಾತ್ರ ಸಾಧ್ಯ. ನೀವು ಇವತ್ತು ಒಂದು 5,000 ರೂಪಾಯಿನ ತಿಂಗಳ SIP ಮಾಡ್ತಿದ್ದೀರಾ ಅಂತಂದ್ರೆ ಸೊ ನಿಮ್ಮ ಒಂದು ಬ್ಯಾಂಕ್ ಮುಖಾಂತರ ನೀವು ಸೆಟ್ ಮಾಡಿ ಬಿಟ್ರೆ ಮುಗೀತು. ಯಾವುದೋ ಒಂದು ಪರ್ಟಿಕ್ಯುಲರ್ ಆಪ್ ಅಲ್ಲಿ ಸೆಟ್ ಮಾಡಿ ಬಿಟ್ರೆ ಮುಗೀತು. ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಇಂದ ಅಮೌಂಟ್ ಡಿಡಕ್ಟ್ ಆಗ್ತಾ ಇರುತ್ತೆ ಪ್ರತಿ ತಿಂಗಳು. ಅದು ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಒಂದ್ ತಿಂಗಳು ಮಾರ್ಕೆಟ್ ಪೀಕ್ ಅಲ್ಲಿ ಇರುತ್ತೆ, ಒಂದ್ ತಿಂಗಳು ಮಾರ್ಕೆಟ್ ಡೌನ್ ಅಲ್ಲಿ ಇರುತ್ತೆ. ಸೊ ಅವಾಗ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ 5,000 ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಸೊ ಅಲ್ಲಿ ಯೂನಿಟ್ಸ್ ಗಳು ಅಂತ ನಿಮಗೆ ಬರುತ್ತೆ. ನಾನು ಮ್ಯೂಚುವಲ್ ಫಂಡ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲೇನಾಗುತ್ತೆ ಅಂತಂದ್ರೆ ಲೋ ಇದ್ದಾಗ್ಲೂ ಭಯ ಆಗುತ್ತೆ, ಹೈ ಇದ್ದಾಗ್ಲೂ ಭಯ ಆಗುತ್ತೆ. ಸೊ ನಿಮ್ಮ ಒಂದು ಅಮೌಂಟ್ ಏನೋ ಇಲ್ಲಿ ಅವರೇಜ್ ಆಗ್ತಾ ಇರುತ್ತೆ, ರಿಟರ್ನ್ಸ್ ಕೂಡ ನಿಮ್ಗೆ ಅದಕ್ಕೆ ತಕ್ಕಂತಾನೆ ಬರ್ತಾ ಇರುತ್ತೆ. ಇದು ತುಂಬಾ ಹೆಲ್ಪ್ ಆಗುತ್ತೆ ನೀವು SIP ಮಾಡೋದು. ಸ್ಟಾರ್ಟಿಂಗ್ ಇನ್ವೆಸ್ಟರ್ಸ್ ಗೆ ನೀವು ಇವಾಗ ಹೂಡಿಕೆ ಮಾಡೋದನ್ನ ಶುರು ಮಾಡಿದ್ರೆ ಅಂತಂದ್ರೆ SIP ತುಂಬಾ ಬೆಸ್ಟ್ ಇರುತ್ತೆ ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ. SIP ಮಾಡಿ ಒಂದು 2-3 ವರ್ಷದಲ್ಲಿ ನೀವೇ ಕೂಡ ಅದರ ಒಂದು ರಿಸಲ್ಟ್ ಅನ್ನ ನೋಡ್ತೀರಾ. ಇನ್ನು ಆರನೇದು ರಿಸ್ಕ್ ಅನ್ನ ಅರಿತುಕೊಳ್ಳಿ. ಅಂಡರ್ಸ್ಟ್ಯಾಂಡಿಂಗ್ ರಿಸ್ಕ್ ಬಿಫೋರ್ ಚಾರ್ಜಿಂಗ್ ರಿಟರ್ನ್ಸ್. ಅಂದ್ರೆ ನೀವು ಮಾರ್ಕೆಟ್ ರಿಸ್ಕ್ ಅನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ನಿಮ್ಗೆ ಹೆಚ್ಚು ಲಾಭ ಬೇಕು ಅಂತಂದ್ರೆ ಹೈ ರಿಸ್ಕ್ ಇದ್ದೇ ಇರುತ್ತೆ, ಹೆಚ್ಚು ಲಾಭ ಹೆಚ್ಚು ರಿಟರ್ನ್ಸ್. ಹಾಗೆ ಕಡಿಮೆ ಲಾಭ ಅಂತಂದ್ರೆ ಕಡಿಮೆ ರಿಟರ್ನ್ಸ್ ಇದ್ದೇ ಇರುತ್ತೆ. ನೀವು ರಿಸ್ಕ್ ಅನ್ನ ತಿಳ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ 1-3 ವರ್ಷ ಅಥವಾ 1-5 ವರ್ಷದೊಳಗೆ ನಿಮ್ಮ ಒಂದು ಅಮೌಂಟ್ ರಿಟರ್ನ್ ಬೇಕು ಅಂತಂದ್ರೆ ನೀವು ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡೋದನ್ನ ಅವಾಯ್ಡ್ ಮಾಡಿ, ಈಕ್ವಿಟೀಸ್ ಅಲ್ಲಿ ಹೂಡಿಕೆ ಮಾಡೋದನ್ನ ಅವಾಯ್ಡ್ ಮಾಡಿ. ನೀವು ಮ್ಯೂಚುವಲ್ ಫಂಡ್ ಕಡೆ ಹೋಗ್ಬೋದು, ಯಾವ್ದಾದ್ರು ಒಂದು ಫ್ಲೆಕ್ಸಿ ಮ್ಯೂಚುವಲ್ ಫಂಡ್ ಕಡೆ ಹೋಗ್ಬೋದು, ಅಥವಾ ನೀವು FDs ಅಲ್ಲಿ ಟ್ರೈ ಮಾಡ್ತಾ ಹೋಗ್ಬೋದು. ನೀವು ಕಡಿಮೆ ಅವಧಿಗೆ ಒಂದು ರಿಟರ್ನ್ಸ್
ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ರಿಸ್ಕ್ ನ ನೀವು ತಿಳ್ಕೊಂಡು ಆನಂತರ ಇನ್ವೆಸ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಇನ್ವೆಸ್ಟರ್ಸ್. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ. ಸೊ 1 ಲಕ್ಷ ನಿಮ್ ಕೈಯಲ್ಲಿ ಇರುತ್ತೆ. ಈ 1 ಲಕ್ಷನ ಬರೋ ವರ್ಷಕ್ಕೆ ನಾನು 2 ಲಕ್ಷ ಮಾಡಬೇಕು 3 ಲಕ್ಷ ಮಾಡಬೇಕು ಅಂತ ಬಂದು ಸೊ ಅದನ್ನ ಒಂದು 70,000 ರೂಪಾಯಿ 60,000 ರೂಪಾಯಿಗೆ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಆಗ್ಬೋದು ಅಥವಾ ಸ್ಟಾಕ್ಸ್ ಅಲ್ಲಿ ಆಗ್ಬೋದು. ಅದಕ್ಕೋಸ್ಕರ ನಿಮ್ಗೆ ಒಂದು ಕಡಿಮೆ ಅವಧಿಯಲ್ಲಿ ದುಡ್ಡು ಮಾಡಬೇಕು ಅಂತಂದ್ರೆ ಸೊ ನೀವು ಈ ಕಡೆ FDs ಅಲ್ಲಿ ಹೋಗ್ಬೋದು ಅಥವಾ ಒಂದು ಫ್ಲೆಕ್ಸಿ ಮ್ಯೂಚುವಲ್ ಫಂಡ್ ಕಡೆ ಹೋಗ್ಬೋದು. ರಿಸ್ಕ್ ಕಡಿಮೆ ಇರುವಂತ ಮ್ಯೂಚುವಲ್ ಫಂಡ್ ಕಡೆ ಹೋಗ್ಬೋದು. ಸೊ ಹೈ ರಿಸ್ಕ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ದುಡ್ಡು ಅರ್ಧಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ ಲಾಸ್ಟ್ 1 ವರ್ಷದಿಂದ ಮಾರ್ಕೆಟ್ ರಿಟರ್ನ್ಸ್ ಕೊಟ್ಟಿಲ್ಲ. ಸೊ ಹೋದ ವರ್ಷ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಈ ಟೈಮ್ ಅಲ್ಲಿ ನೀವು ಈ ವರ್ಷ ನಿಮ್ಗೆ ಯಾವುದೇ ರೀತಿ ದುಡ್ಡು ಇರ್ತಿಲ್ಲ. ನೀವು ಒಂದು ದುಡ್ಡೇ ಮೈನಸ್ ಇರ್ತಾ ಇತ್ತು. ಸೊ ಅದಕ್ಕೋಸ್ಕರ ರಿಸ್ಕ್ ಅನ್ನ ತಿಳ್ಕೊಂಡು ಆ ನಂತರ ಇನ್ವೆಸ್ಟ್ ಅನ್ನ ಮಾಡ್ತಾ ಹೋಗಿ. ಇನ್ನ 7ನೇದು ತೆರಿಗೆ ಲಾಭ ಪಡೆಯಿರಿ. ಟ್ಯಾಕ್ಸ್ ಎಫಿಸಿಯನ್ಸಿ ಮ್ಯಾಟರ್ಸ್. ನೀವು ELSS ಮ್ಯೂಚುವಲ್ ಫಂಡ್ ಗಳು ಅಂಡರ್ ATC, PPF, NPF ಮುಂತಾದ ತೆರಿಗೆ ಉತ್ಪನ್ನಗಳ ಅನುಕೂಲ ಪಡಿಬಹುದು ನೀವು. ಯಾಕಂತಂದ್ರೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದಿದ್ರೆ ಅಂಡರ್ ATC ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಟ್ಯಾಕ್ಸ್ ಬೆನಿಫಿಟ್ ನಿಮ್ಗೆ ದೀರ್ಘಾವಧಿಯಲ್ಲಿ ತುಂಬಾ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಹೂಡಿಕೆ ಹೆಂಗಿರ್ಬೇಕು ಅಂತಂದ್ರೆ ನಿಮ್ಮ ಒಂದು ಹೂಡಿಕೆ ಯಾವ ರೀತಿ ಇರಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಇರಬೇಕು. ದೀರ್ಘಾವಧಿಯಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡ್ತಾ ಇದೀರಾ, ಹೂಡಿಕೆ ಮಾಡ್ತಾ ಇದೀರಾ ಅಂತಂದ್ರೆ ಟ್ಯಾಕ್ಸ್ ಅನ್ನ ಸ್ವಲ್ಪ ಉಳಿಸಬಹುದು. ಟ್ಯಾಕ್ಸ್ ಬೆನಿಫಿಟ್ಸ್ ಎವಿ ಸಿಗುತ್ತೆ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಿದ್ರೆ. ಶಾರ್ಟ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಯಾವ ರೀತಿ ಟ್ಯಾಕ್ಸ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ, ಚಾನಲ್ ಅಲ್ಲಿ ಇದೆ, ಹೋಗಿ ನೋಡಬಹುದು. ಇನ್ನ 8ನೇದು ವೆಚ್ಚ ಮತ್ತು ಭಾವನೆಗಳ ನಿಯಂತ್ರಣ. ಕೀಪ್ ಕಾಸ್ಟ್ ಅಂಡ್ ಎಮೋಷನ್ಸ್ ಇನ್ ಚೆಕ್. ಅಂದ್ರೆ ನೀವು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಯಾವಾಗಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಯೋಚಿಸಿ, ಲಾಸ್ಟ್ ಹೇಳ್ದಂಗೆ ಲಾಂಗ್ ಟರ್ಮ್ ಅಲ್ಲಿ ಯೋಚಿಸಿ, ಯಾವುದೇ ಕಾರಣಕ್ಕೂ ಇಂಟ್ರಾಡೇ ಏನು ಮಾಡಕ್ ಹೋಗ್ಬಿಡಿ. ಮಾರ್ಕೆಟ್ಗೆ ಸ್ವಲ್ಪ ಟೈಮ್ ಕೊಡಿ, ಇದು ಇಂಪಾರ್ಟೆಂಟ್. ಮಾರ್ಕೆಟ್ಗೆ ನೀವು ಟೈಮ್ ಕೊಟ್ಟಷ್ಟು ನಿಮ್ ದುಡ್ಡು ಬೆಳೆಯುತ್ತೆ. ಇವಾಗ ಒಂದಿನ ಮಾರ್ಕೆಟ್ 8% ಬೀಳ್ತು, 9% ಬೀಳ್ತು ಅಂದ್ರೆ ಮಾರ್ಕೆಟ್ ಬೀಳುವಾಗ 8%, 9%, 10%, 20% ಈ ರೀತಿ ಬೀಳುತ್ತೆ. ಬಟ್ ಏರುವಾಗ ಹೆಂಗಿರುತ್ತೆ ಅಂತಂದ್ರೆ 1%, 2%, 3%, 4% ಈ ರೀತಿ ಏರ್ತಾ ಇರುತ್ತೆ. ಮಾರ್ಕೆಟ್ಗೆ ನೀವು ಟೈಮ್ ಕೊಟ್ಟಷ್ಟು ನಿಮ್ ದುಡ್ಡು ಬೆಳೆಯುತ್ತೆ. ಸೊ ಒಂದು ಸ್ವಲ್ಪ ದಿನಕ್ಕೆ ನೀವು ಮಾರ್ಕೆಟ್ ಬೀಳೋದಕ್ಕೆ ತಲೆ ಕೆಡಿಸ್ಕೊಳ್ತಾ ಹೋದ್ರೆ ನೀವು ದುಡ್ಡು ಮಾಡಕ್ ಆಗೋದಿಲ್ಲ. ನೀವು ರಿಸ್ಕ್ ಅನ್ನ ತಗೋಬೇಕಾಗುತ್ತೆ ನೀವು ದುಡ್ಡನ್ನ ಮಾಡ್ಬೇಕು ಅಂತಂದ್ರೆ. ಸೊ ನಿಮ್ಮೊಂದು ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನೀವು ದುಡ್ಡು ಮಾಡ್ತೀರಾ. ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಇವತ್ತು ಇನ್ವೆಸ್ಟ್ ಮಾಡಿರ್ತೀರಾ 1 ಲಕ್ಷ, ನಾಳೆ ಅದು ಒಂದು 80,000 ಬಂದಿರುತ್ತೆ. ಸೊ ನೀವು ಪ್ಯಾನಿಕ್ ಆಗ್ಬಿಡ್ತೀರಾ. ಸೊ ಬೇಡ ಗುರು ಈ ಮಾರ್ಕೆಟ್ ಸವಾಸನೆ ಬೇಡ ಅಂತ ವಿಡ್ರಾ ಮಾಡ್ಕೊಂಡು ಹೊರಟ್ಬಿಡ್ತೀರಾ. ಆವಾಗ ನಿಮ್ಮ ದುಡ್ಡು ಲಾಸ್ ಮಾಡ್ಕೊಳ್ತೀರಾ. ಮತ್ತೆ ನೀವು ಇನ್ವೆಸ್ಟ್ ಮಾಡಕ್ ಬರ್ತೀರಾ, ಮತ್ತೆ ಹೆಂಗಾಗುತ್ತೆ. ಸೊ ಈ ರೀತಿ ಆಗ್ತಾನೆ ಇರುತ್ತೆ ಮಾರ್ಕೆಟ್ ಅಲ್ಲಿ. ಪ್ರತಿ ತಿಂಗಳು ಪ್ರತಿ ವರ್ಷ ಈ ರೀತಿ ಆಗೇ ಆಗುತ್ತೆ. ಬಟ್ ನೀವು ಒಂದು 2-3 ವರ್ಷ 5-10 ವರ್ಷ ಬಿಟ್ಟು ನೋಡಿದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರುತ್ತೆ. ಮಾರ್ಕೆಟ್ಗೆ ಸ್ವಲ್ಪ ಟೈಮ್ ಕೊಡೆ. ಈ ರೀತಿ ಕುಸಿತಗಳಾದಾಗ ಸ್ವಲ್ಪ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ನೀವು ದುಡ್ಡು ಮಾಡೇ ಮಾಡ್ತೀರಾ. ಇನ್ನು 9ನೇದು ವಾರ್ಷಿಕ ವಿಮರ್ಶೆ. ರಿವ್ಯೂ ಆನ್ಯುವಲಿ. ಅಂದ್ರೆ ನಿಮ್ಮ ಒಂದು ಹೂಡಿಕೆ ವರ್ಷದಿಂದ ವರ್ಷಕ್ಕೆ 70% ಈಕ್ವಿಟೀಸ್ ಅಲ್ಲಿ ಇರಬೇಕು, ಇನ್ನೊಂದು 30% ಡೆಪ್ತ್ ಅಲ್ಲಿ ಇರಬೇಕು. ಸೊ ಅವಾಗ ಮಾತ್ರ ನೀವು ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡ್ತಾ ಇದೀರಾ ಅಂತಂದ್ರೆ ನೀವು ಒಂದು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರ ನಿಮ್ಮ ಒಂದು ಪೋರ್ಟ್ಫೋಲಿಯೋನ ನೋಡ್ಕೊಳ್ಳಿ. ನೀವು ಎಲ್ಲೆಲ್ಲಿ ಹೂಡಿಕೆ ಮಾಡಿದಿರಾ, ಬರೀ ಒಂದೇ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ದಯವಿಟ್ಟು ಡೈವರ್ಸಿಫಿಕೇಶನ್ ಮಾಡಿ. ಸೊ ಒಂದು ಈಕ್ವಿಟೀಸ್ ಅಲ್ಲಿ ಒಂದು 70% ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು ಒಂದು 70% ಹಾಕಿ, ಇನ್ನು 30% ಸೇಫರ್ ಸೈಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ. ಡೆಪ್ತ್ ಆಗಿರ್ಬೋದು, FDs ಆಗಿರ್ಬೋದು ಅಥವಾ ಸೇಫರ್ ಮ್ಯೂಚುವಲ್ ಫಂಡ್ ಗಳಂತ ಬರ್ತವೆ. ಇಂದಿಷ್ಟು ಸೇಫ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡುವಂತ ಮ್ಯೂಚುವಲ್ ಫಂಡ್ ಗಳಿರುತ್ತೆ. ಸೊ ನಾರ್ಮಲ್ ಆಗಿ ರಿಸ್ಕ್ ಕಡಿಮೆ ಇರೋ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಸೊ ಈ ರೀತಿ ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ತಾ ಇರಿ. ವರ್ಷದಿಂದ ವರ್ಷಕ್ಕೆ ರಿವ್ಯೂ ಮಾಡಿ. ಹಾಗೆ ನಿಮ್ಮ ಒಂದು ಗೋಲ್ಗೆ ತಕ್ಕಂತೆ ನಿಮ್ಮ ಒಂದು ಸ್ಟಾಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು ಚೇಂಜ್ ಮಾಡ್ತಾ ಇರಿ. ಈ ವರ್ಷ ಯಾವುದೋ ಒಂದು ಸ್ಟಾಕ್ಸ್ ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ ಬರೋ ವರ್ಷ ಅದನ್ನ ಚೇಂಜ್ ಮಾಡಿ, ಎಕ್ಸಿಟ್ ಆಗಿ ಚೇಂಜ್ ಮಾಡಿ. ನೀವು ಅಲ್ಲೇ ಕೂತ್ರೆ ಯಾವುದೇ ಕಾರಣಕ್ಕೂ ರಿಟರ್ನ್ ಬರೋದಿಲ್ಲ. ಮ್ಯೂಚುವಲ್ ಫಂಡ್ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನು ಕೂಡ ಚೇಂಜ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ಇದನ್ನ ನೀವು ವರ್ಷದಿಂದ ವರ್ಷಕ್ಕೆ ನೋಡ್ತಾನೆ ಇರಬೇಕು. ಇವತ್ತು ನಾನು ಇನ್ವೆಸ್ಟ್ ಮಾಡಿದೀನಿ ಅಂತ ಒಂದು 10 ವರ್ಷ ಬಿಟ್ಟು ನೋಡೋಣ ಅಂತ ಹಂಗೆ ಕೂತ್ಕೋಬಾರ್ದು. ಸ್ವಲ್ಪ ನೋಡ್ತಾ ಇರಿ, ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ತಾ ಇರಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಚೇಂಜಸ್ ಅನ್ನ ಮಾಡಬೇಕು, ಯಾವ ರೀತಿ ನಾನು ಹೆಚ್ಚು ರಿಟರ್ನ್ಸ್ ಅನ್ನ ಪಡಿಬಹುದು ಅನ್ನೋ ಒಂದು ಮಾಹಿತಿನ ತಿಳ್ಕೊಂಡು ನೀವು ಇದನ್ನ ವರ್ಷದಿಂದ ವರ್ಷಕ್ಕೆ ಸರಿ ಮಾಡ್ತಾ ಹೋಗಿ. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಗ್ರೋ ಆಗ್ತಾನೆ ಹೋಗುತ್ತೆ. ಇನ್ನು 10ನೇದು ನಿರಂತರ ಕಲಿಕೆ. ಇನ್ಕ್ರೀಸ್ ನಾಲೆಡ್ಜ್ ಕನ್ಸಿಸ್ಟೆಂಟ್ಲಿ. ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದಿರಾ, ನಿಮ್ಮ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿದಿರಾ ಅಂತಂದ್ರೆ ನೀವು ನಿರಂತರವಾಗಿ ಕಲಿತಾನೆ ಇರಬೇಕು. ಸೊ ಇವತ್ತು ದುಡ್ಡು ಹಾಕಿದೀನಿ ಅಂತ ಸುಮ್ಮನೆ ಮಲ್ಕೋಬಿಡೋದಲ್ಲ, ನೀವು ಕಲಿತಾ ಇರಿ. ನೀವು ಜಾಸ್ತಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ನೀವು ಗ್ರೋ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮೊಂದು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ನೀವು ಓದ್ತಾ ಇರಿ, ಫೈನಾನ್ಸಿಯಲ್ ಸಂಬಂಧಪಟ್ಟ ಬುಕ್ ಗಳನ್ನ ಓದ್ತಾ ಇರಿ, ಮ್ಯೂಚುವಲ್ ಫಂಡ್ ಫ್ಯಾಕ್ಟ್ ಶೀಟ್ ಅನ್ನು ಓದಿ, ಕಂಪನಿ ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊಳ್ಳಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ. ಈ ರೀತಿ ನೀವು ಪ್ರತಿದಿನ ಕಲಿತಾ ಹೋಗ್ಬೇಕಾಗುತ್ತೆ. ಅಥವಾ ನಿಮ್ಗೆ ಇದೆಲ್ಲ ರಿಸ್ಕ್ ಅಂತಂದ್ರೆ ಸೊ ಯಾರಾದ್ರೂ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಹೆಲ್ಪ್ಸ್ ಅನ್ನ ತಗೊಳ್ಳಿ. ಸೊ ಯಾವ್ದಾದ್ರು ಒಂದು ವೇ ಮುಖಾಂತರ ನೀವು ಕಲಿತಾನೆ ಇರಿ. ನಿರಂತರ ಕಲಿಕೆಯಿಂದ ನಿಮ್ಮ ಒಂದು ದುಡ್ಡನ್ನ ಜಾಸ್ತಿ ಬೆಳೆಸ್ತಾ ಹೋಗ್ಬೋದು. ನೀವು ಲೈಫ್ ಅಲ್ಲಿ ಜಾಸ್ತಿ ಗ್ರೋ ಆಗ್ತಾ ಹೋಗ್ಬೋದು. ಸೊ ಹೊಸದಾಗಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಈ ಒಂದು 10 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ನೀವು ಲೈಫ್ ಅಲ್ಲಿ ಚೇಂಜ್ ಆಗ್ತೀರಾ, ನಿಮ್ಮ ದುಡ್ಡು ಕೂಡ ಲೈಫ್ ಅಲ್ಲಿ ಗ್ರೋ ಆಗ್ತಾನೆ ಹೋಗುತ್ತೆ. ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಕೂಡ ಹೊಸ ಇನ್ವೆಸ್ಟರ್ಸ್ ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಗೆ ಒಂದು ಡಿಮೆಟ್ ಅಕೌಂಟ್ ಅವಶ್ಯಕತೆ ಇದ್ದೇ ಇರುತ್ತೆ. ನೀವಿನ್ನ ಡಿಮೆಟ್ ಅಕೌಂಟ್ ಕ್ರಿಯೇಟ್
ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಟಾಪ್ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ನೀವು ಫ್ರೀಯಾಗಿ ಮೋತಿಲಾಲ್ ಓಸ್ವಾಲ್ ಎಮೋರೈಸ್ ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು. ಈ ಒಂದು ಆಪ್ ಅನ್ನ ತುಂಬಾ ಸಿಂಪಲ್ ಆಗಿ ನೀವು ಯೂಸ್ ಮಾಡ್ತಾ ಹೋಗಬಹುದು. ಅಥವಾ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಸ್ಟೋರ್ ಅಲ್ಲಿ ನೀವು ಎಮೋರೈಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನನ್ನ ಒಂದು ರೆಫರಲ್ ಕೋಡ್ ಹಾಕಿ ನೀವು ಇನ್ಸ್ಟಾಲ್ ಅನ್ನ ಮಾಡ್ಕೋಬಹುದು. ಇದು ತುಂಬಾ ಸಿಂಪಲ್ ಆಗಿರುತ್ತೆ ಪ್ರೊಸೆಸ್. ನೀವು ಕೂಡ ಡಿಮೆಟ್ ಅಕೌಂಟ್ ಅನ್ನ ಬೇಗ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ಲೈಫ್ ಅಲ್ಲಿ ಬೇಗ ಗ್ರೋ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.